ಐದನೇ ದಿನದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇದೇ ಹೊತ್ತಿನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಸೌಂಡ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ಲದ ಪಟ್ಟದಾಟ ಅಧಿವೇಶನದ ಹೊತ್ತಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಸೌಂಡ್ ಮಾಡ್ತಿದೆ. ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಣದಿದ್ದ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಶಾಸಕರು ಬ್ಯಾಟ್ ಬೀಸಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಇಕ್ಬಾಲ್ ಹುಸೇನ್ ಅವರು ಕೂಡ ಮಾತನಾಡಿದ್ದಾರೆ. ಎಸ್.ಟಿ. ಸೋಮಶೇಖರ್, ಮುನಿಯಪ್ಪ, ರವಿ ಗಣಿಗ ಕೂಡ ಚರ್ಚಿಸ್ತಿದ್ದಾರೆ. ಒಟ್ಟಾಗಿ ಊಟ ಮಾಡಿದ್ರೇನು ಅದು ಶಕ್ತಿ ಪ್ರದರ್ಶನ ಆಗತ್ತಾ ಈಗಂತ ಪ್ರಶ್ನಿಸ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರದು ಅಂತ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಡಿನ್ನರ್ ನಡೀತಾನೇ ಇರುತ್ತೆ ಅಂತ ಮುನಿಯಪ್ಪ ಅವರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನು ಊಟಕ್ಕೆ ಸೇರ್ಬಿಟ್ರೆ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ರವಿ ಗಣಿಗ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಯಾವೊಬ್ಬ ನಾಯಕರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ವೀಕ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯಿಂದ ಉಚ್ಚಾಟಿತ ನಾಯಕರು, ಅವರು ಕೂಡ ಈಗ ಕಾಂಗ್ರೆಸ್ ಕಡೆಗೆ ಸೇರ್ಕೊಂಡು ಕಾಂಗ್ರೆಸ್ನ ಪರವಾಗೇ ಬ್ಯಾಟ್ ಬೀಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಮುನಿಯಪ್ಪ ಅವರು ಕೂಡ ಡಿನ್ನರ್ ಮೀಟಿಂಗ್ ಎಲ್ಲ ಕಾಮನ್ ಅಲ್ವಾ, ಇದೆಲ್ಲ ದೊಡ್ಡ ವಿಷಯನ ಅನ್ನುವಂಥ ರೀತಿಯಲ್ಲಿ ಉದ್ದಟತನದ ಪ್ರದರ್ಶನ. ಮತ್ತೊಂದು ಕಡೆ ಊಟಕ್ಕೆ ಸೇರ್ಬಿಟ್ರೆ ಸಿಎಂ ಬದಲಾವಣೆ ಆಗ್ಬಿಡ್ತಾರಾ ಅಂತ, ಇಲ್ಲೊಂದು ಕಡೆ ಮತ್ತೆ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನ ರವಿ ಗಣಿಗ ಮಾಡಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಯ ಕಾದಾಟ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಶಾಸಕರಿಗೆ ಸಚಿವರಾಗುವ ಆಸೆ, ಆಕಾಂಕ್ಷಿಗಳು ಹೌದು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಮರ್ಥನೆ ಮಾಡಿಕೊಂಡ್ರೆ ಎಲ್ಲೋ ಅವ್ರಿಗೂ ಕೂಡ ಲಾಭಿ ಮಾಡುವ ಚಾನ್ಸಸ್ ಸಿಗತ್ತಾ, ಈ ರೀತಿಯ ಲೆಕ್ಕಾಚಾರ ನಡೀತಾ ಇರೋದು ಕೂಡ ಖಂಡಿತವಾಗ್ಲೂ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಸಂಬಂಧಪಟ್ಟಂತೆ ಈ ಮೂವರು ನಾಯಕರು ಕೂಡ ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ಮೊದಲು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಆಗಿರೋ ತಂದೆ ಅವ್ರು ಎಸ್ಟೇಟ್ ಅಲ್ಲಿ ಒಳ್ಳೆ, ಈಗ ಬೆಳಗಾವಿ ಬೆಂಗಳೂರಲ್ಲಿ ಸೆಷನ್ ಇರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನನ್ನ ಸ್ನೇಹಿತರು ಉತ್ತರ ಕರ್ನಾಟಕ MLAಗಳು ಅವ್ರು ಇವ್ರು ಊಟ ಕರಿತೀನಿ. ಒಂದು ಗೆಸ್ಚರ್ ರೀ ಅದು. ಅವ್ರು ಅಲ್ಲಿಂದ ಬಂದಾಗ ಈಗ ಬೆಳಗಾವಿ ನಮ್ಮ ಸಹೋದತಿ MLA ಅವರು ಇವರೆಲ್ಲ ನಮ್ಮನ್ನು ಊಟ ಕರೀತಾರೆ. ಹಂಗಂದಿದ ತಕ್ಷಣ ನಾಯಕತ್ವ ಇಂಡಿಪೆಂಡೆಂಟ್ ಊಟಕ್ಕೆ ಬಿಜೆಪಿ ಹೋದ್ರು ಹೋಯ್ತೀನಿ, ಕಾಂಗ್ರೆಸ್ನವ್ರಿಗೆ ಹೋದ್ರು ಅಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ಬೆಂಬಲಿಸಬಹುದು. ಬೆಂಬಲಿಸೋ ಕ್ವಶನ್ ಇಲ್ಲ. ಯಾರು ನಮ್ಮ ಬೆಂಬಲ ಯಾರು ಕೇಳ್ತಾರೆ ಅವ್ರಿಗೆ ಮೆಜಾರಿಟಿ ಅದಲ್ಲ. ಸರ್ ನಿನ್ನೆ ಕರೆದಿದ್ದು ಡಿಸಿಎಂ ಅಥವಾ ಬೇರೆ ಶಾಸಕರ ಸರ್? ಬೇರೆ ಬೇರೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಶಿವಕುಮಾರ್ ಕೂಗ್ಲ ಹೆಚ್ಚು ಕಡಿಮೆ ಒಂದು 70-75 ಜನ ಇದ್ರು, ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ. ನಾನು 8:30 ಹೋದೆ. ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯ ಏನು ನಾವು ನಿನ್ನೆ ಡಿಸ್ಕಷನ್ ಮಾಡಿಲ್ಲ. ನಮ್ಮ ಊರಿಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. DK ಅವ್ರಿಗೆ ಬರಲೇಬೇಕು ಅಂತ ಹೇಳಿದೆ. ಡಿನ್ನರ್ ಮೀಟಿಂಗ್ಗಳು ಯಾವಾಗೂ ನಡೀತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ನಾನೇನು ಹೆಚ್ಚಿಗೆ ಹೇಳೋಷ್ಟಿಲ್ಲ. ರಾಜಕೀಯ ಹೋಗಿ ಹೈಕಮಾಂಡ್ ಸೇರ್ಕೊಂಡು, ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕೀಯ ಏನು ನಾವು ನಿನ್ನೆ ಡಿಸ್ಕಷನ್ ಮಾಡಿಲ್ಲ. ನಮ್ಮ ಊರಿಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. DK ಅವ್ರಿಗೆ ಬರಲೇಬೇಕು ಅಂತ ಹೇಳಿದೆ. ಡಿನ್ನರ್ ಮೀಟಿಂಗ್ಗಳು ಯಾವಾಗೂ ನಡೀತಾ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ನಾನೇನು ಹೆಚ್ಚಿಗೆ ಹೇಳೋಷ್ಟಿಲ್ಲ. ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಭೇಟಿ ಮಾಡ್ತೀವಿ, ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ. ಯಾರು ನಿಮ್ಮ ನಾಯಕರು ಕರೆದಿದ್ದಾರೆ ಸರ್? ಹಾಂ, ನಿಮ್ಮ ನಾಯಕರು ಕರೆದಿದ್ದಾರೆ ಶಕ್ತಿ ಪ್ರದರ್ಶನ ತರ ಇದೆ ಅಂತ ನಾವೆಲ್ಲ ನಿಮ್ಮ ಜೊತೆಲಿ ಊಟ ಮಾಡೋದೆಲ್ಲ ಶಕ್ತಿ ಪ್ರದರ್ಶನ ಅಲ್ಲ ಅಲ್ಲ. ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು. ಯಾರು ಇಲ್ಲ, ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ ಅಲ್ಲೆಲ್ಲರೂ ಊಟ ಮಾಡಿದ್ವಿ. ನಮ್ಮ DK ಶಿವಕುಮಾರ್ ಅವರು ಅತ್ಯಾಪ್ತ ಮೊದಲು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಆಗಿರೋ ತಂದೆ ಅವ್ರು ಎಸ್ಟೇಟ್ ಅಲ್ಲಿ ಒಳ್ಳೆ, ಈಗ ಬೆಳಗಾವಿ ಬೆಂಗಳೂರಲ್ಲಿ ಸೆಷನ್ ಇರ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು